ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನ ಬೋಧನೆಯನ್ನು ಮಾಡ್ತಾಯಿದ್ರು. ಅದರಲ್ಲಿ ಒಂದು ಜೀವಿಯಿಂದ ದೇಹವನ್ನು ಬಿಟ್ಟು ಹೋದಂಥ ಪ್ರಾಣವಾಯು ಮಹಾಕಾಶದಲ್ಲಿ ಕಲೆತು ಹೋಗಿರ್ತದೆ ಅಂದರೆ ಅದರಲ್ಲಿ ತನ್ನ ಮುಂದಿನ ಜನ್ಮವನ್ನು, ಮುಂದಿನ ದೇಹವನ್ನು ಹೊಂದಬೇಕಾಗಿರ್ತದಲ್ಲ, ಅದನ್ನು ಕಾಯ್ತಾ ಇದ್ದು ನಂತರ ಆ ದೇಹಕ್ಕೆ ಅನುಗುಣವಾಗಿ ಮನಸ್ಥಿತಿಯು ಕೂಡ ಬದಲಾವಣೆಯನ್ನು ಹೊಂದುತ್ತದೆ. ಅದು ಮುಂದಿನ ಜನ್ಮವನ್ನು ಪಡೆದುಕೊಳ್ಳುವ ವಿಚಾರವನ್ನೆಲ್ಲ ಭಾಳ ಕೂಲಂಕುಷವಾಗಿ ಹೇಳ್ತಾ ಇದ್ರು. ಮುಂದೆ ಹೇಳ್ತಾರೆ, ಬುದ್ಧಿಯಿಂದ ಯುಕ್ತಿಗಳನ್ನು ಚಿಂತನೆ ಮಾಡಿ ಅವಿದ್ಯೆ ಎಂಬುದು ಇಲ್ಲ, ಜ್ಞಾನದಿಂದಲೇ ಪರವಸ್ತುವಿನ ಪ್ರಾಪ್ತಿಯಾಗುವುದು ಎಂದು ಗೊತ್ತು ಮಾಡಿಕೊಂಡು ಅಭ್ಯಾಸ ಮಾಡಿದುದೇ ಆದರೆ ಪರಮಪದವು ಲಭಿಸುವುದು. ಗುರುಗಳೇನು ಹೇಳ್ತಾ ಇದರಲ್ಲಿ, ಬುದ್ಧಿಯಿಂದ ಯುಕ್ತಿಗಳನ್ನು ಚಿಂತನೆ ಮಾಡಿ ಅವಿದ್ಯೆ ಎಂಬುದು ಇಲ್ಲ, ಬುದ್ಧಿಯಲ್ಲಿ ಚಿಂತನೆ ಮಾಡಬೇಕು. ಏನಂತ? ಅವಿದ್ಯೆ ಎಂಬುದು ಇಲ್ಲ ಅಂತ ಚಿಂತನೆಯನ್ನು ಮಾಡಬೇಕು, ವಿಚಾರ ಮಾಡಬೇಕು. ಜ್ಞಾನದಿಂದಲೇ ಪರವಸ್ತುವಿನ ಪ್ರಾಪ್ತಿಯಾಗುವುದು ಎಂದು ಗೊತ್ತು ಮಾಡಿಕೊಂಡು, ಜ್ಞಾನದಿಂದಲೇ ಪರವಸ್ತುವಿನ ಪ್ರಾಪ್ತಿ, ತತ್ವಜ್ಞಾನ ನಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಬೇಕಾದ್ರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಗೊತ್ತು ಮಾಡಿಕೊಂಡು ಪರವಸ್ತುವಿನ ಪ್ರಾಪ್ತಿಯನ್ನು ಮಾಡ್ಕೋಬೇಕು. ಗೊತ್ತು ಮಾಡಿಕೊಂಡು ಅಭ್ಯಾಸ ಮಾಡಿದುದೇ ಆದರೆ ಪರಮ ಪದವು ಲಭಿಸುವುದು. ಇಲ್ಲಿ ಅಭ್ಯಾಸ ಅನ್ನೋ ಪದವನ್ನು ಒತ್ತಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಯಾರೊಬ್ಬರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡದೇ ಇದ್ದರೆ ಈ ಕುಂಭಕ ಪ್ರಾಣಾಯಾಮದ ಅಭ್ಯಾಸವನ್ನು, ನಿಷ್ಕಾಮ ಕರ್ಮವನ್ನು ಮಾಡದೇ ಇದ್ದರೆ, ಅಥವಾ ಪರಾಭಕ್ತಿಯನ್ನು ಹೇಳಿದ್ರಲ್ಲ, ಭಕ್ತಿ ಮೂಲಕ ಹೋಗಿ ನೀವು ಉಸಿರನ್ನು ಕುಂಭಕ ಮಾಡ್ಬೋದು, ಅಥವಾ ಉಸಿರನ್ನು ಕುಂಭಕ ಮಾಡಿ ಮನಸ್ಸನ್ನು ಲಯ ಮಾಡ್ಬೋದು. ಯಾವ ಕಡೆಯಿಂದ ಹೋದ್ರೂ ಅದು ಎರಡೂ ಸಿದ್ಧವಾಗುತ್ತೆ ಅಂತ ಹೇಳಿದ್ರಲ್ಲ. ಈ ಥರದಲ್ಲಿ ನೀವು ಸಾಧನೆಯನ್ನು ಕೈಗೊಂಡು ಸಾಧಿಸಿದ್ದೆ ಆದರೆ ನಿಮಗೆ ಪರಮ ಪದವು ಲಭಿಸುವುದು ಅಂತ ಇಲ್ಲಿ ರಾಮನಿಗೆ ಗುರುಗಳು ಹೇಳ್ತಾ ಇದ್ದಾರೆ. ಮೇಘವು ಶರತ್ಕಾಲದಲ್ಲಿ ಮುಪ್ಪಾಗಿ ಹೋಗಲು ಅದರಿಂದ ಸುರಿಯುವ ಹಿಮವು ಶಾಂತವಾಗುವ ಹಾಗೆ ಚಿತ್ತವು ಶಾಂತವಾಗಲು ಸಂಸಾರವೆಂಬ ಮರೀಚಿಕೆಯು ಶಾಂತವಾಗುವುದು. ಅರ್ಥ ಆಯ್ತದಲ್ವಾ? ಮೇಘವು ಅಂದರೆ ಮೋಡವು ಶರತ್ಕಾಲದಲ್ಲಿ ಮುಪ್ಪಾಗಿ ಹೋಗಲು ಅದರಿಂದ ಸುರಿಯುವ ಹಿಮವು ಶಾಂತವಾಗುವ ಹಾಗೆ, ಶರತ್ಕಾಲದಲ್ಲಿ ಹಿಮ ಶಾಂತವಾಗಿ ಬಿಡ್ತದಲ್ಲ ಹಾಗೆ ಚಿತ್ತವು ಶಾಂತವಾಗಲು ಮನಸ್ಸಿನ ಓಡಾಟ, ಮನಸ್ಸಿನ ಹರಿದಾಟ, ಸಂಕಲ್ಪಗಳು ನಿಂತು ಹೋಗಲು ಹಾಗೇನಾಗುತ್ತೆ, ಸಂಸಾರವೆಂಬ ಮರೀಚಿಕೆಯು ಶಾಂತವಾಗುವುದು. ಸಂಸಾರವೆಂಬುದು ಮರೀಚಿಕೆ ಇದ್ದಂತೆ. ಮರೀಚಿಕೆ ಅಂದರೆ ಬಿಸಿಲು ಕುದುರೆ ಮರೀಚಿಕೆ ಅಂತೆಲ್ಲ ಹೇಳ್ತಾರಲ್ಲ, ಅಂದರೆ ಮರಳುಗಾಡಿನಲ್ಲಿ ಬಿಸಿಲಿನ ಜಳಕ್ಕೆ ಮರಳು ಕಾಯ್ದು ನೀರಿರುವಂತೆ ಭಾಸವಾಗುವಂತೆ ಹೇಗೆ ಕಾಣ್ತಾ ಇರ್ತದೋ ಆ ರೀತಿಯಲ್ಲಿ ಸಂಸಾರವೆಂಬುದು ಕೂಡ ಇಲ್ಲದೇ ಇರುವ ಒಂದು ಸಂಸಾರ ಇದ್ದಂತೆ ಕಾಣ್ತಾ ಇರ್ತದೆ. ಈಗ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಸರಿಯಾಗಿ ಗಮನಿಸಿ ನೋಡಿದ್ದೆ ಆದರೆ ಸಂಸಾರವನ್ನು, ಹೆಂಡತಿ ಭಾರವೇ ಅಂದರೆ ಹೆಂಡತಿ ಭಾರವಲ್ಲ, ಮಕ್ಕಳು ಭಾರವೇ ಅಂದರೆ ಮಕ್ಕಳು ಭಾರವಲ್ಲ, ನನ್ನ ವೈಯಕ್ತಿಕ ಚಿಂತನೆಗಳು, ನನ್ನ ವೈಯಕ್ತಿಕ ಜೀವನ ಭಾರವೇ ಅಂದರೆ ಅದು ಭಾರವಲ್ಲ. ಮತ್ತು ಭಾರವಾಗಿರೋದು ಏನು ಅಂತ ಯೋಚನೆ ಮಾಡಿ ನೋಡಿದಾಗ ಅವರ ಬಯಕೆಗಳು ನನ್ನ ಬಯಕೆಗಳನ್ನ ಈಡೇರಿಸೋದಕ್ಕೆ ಆಸೆ ಬಿದ್ದು ಹೊರಡ್ತಾ ಇರ್ತೀವಲ್ಲ, ಇದು ಸಂಸಾರದ ಭಾರವಾಗಿ ಕಾಡ್ತಾ ಇರ್ತದೆ ಹೊರತು ಮಿಕ್ಕವ್ರು ಯಾರಿಗೂ ಭಾರವಾಗಿರೋದಿಲ್ಲ. ಅವ್ರವ್ರ ದುಡಿಮೆ ಅವ್ರು ಮಾಡ್ತಾನೆ ಇರ್ತಾರೆ. ಹೆಂಡತಿ ಕೆಲಸ ಹೆಂಡತಿ ಮಾಡಿ ಮುಗಿಸ್ತಾ ಇರ್ತಾಳೆ, ಮಕ್ಕಳ ಕೆಲಸ ಮಕ್ಕಳು ಮಾಡ್ತಾ ಇರ್ತಾರೆ, ಗಂಡನ ಕೆಲಸ ಗಂಡ ಮಾಡ್ತಾ ಇರ್ತಾನೆ, ಮನೆ ಸದಸ್ಯರೆಲ್ಲ ಅವ್ರವ್ರು ಮಾಡ್ತಾ ಇರ್ತಾರೆ. ಭಾರವಾಗಿರೋದು ಯಾವುದು? ಅವರ ಭಾವನೆಗಳು ಲೌಕಿಕ ಪ್ರಪಂಚದಲ್ಲಿ ಆಶಾಪಾಶಗಳಿಗೆ ಕಟ್ಟು ಬಿದ್ದಿರ್ತಾವಲ್ಲ, ಆ ಭಾವನೆಗಳ ಸುಖ ದುಃಖಗಳನ್ನ ನಾವೇನು ಮಾಡ್ತೀವಿ, ಒಬ್ರಿಗೊಬ್ರು ಅದನ್ನು ಭಾರವಾಗಿ ತೆಗೆದುಕೊಂಡಿರ್ತೀವಿ. ಭ್ರಾಂತಿಯಿಂದ ಅವುಗಳಲ್ಲೇ ಮನಸ್ಸನ್ನು ಇಟ್ಟು ಅವುಗಳನ್ನೇ ಚರ್ಚೆ ಮಾಡಿ ಅವುಗಳಲ್ಲೇ ದುಃಖ ದುಮ್ಮಾನಗಳನ್ನ ತೋಡ್ಕೊಳ್ಳೋದ್ರಿಂದ ಸಂಸಾರ ಭಾರವಾಗಿ ಕಾಣ್ತಾ ಇರ್ತದೆ. ಇದು ಮರೀಚಿಕೆ ಅಂತ ಕರೆದ್ರು ಇದನ್ನು. ಯಾಕೆ ಮರೀಚಿಕೆ ಅಂದರೆ, ದುಃಖ ಅನ್ನುವುದು ಇಲ್ಲ, ಸಂಸಾರ ಅನ್ನುವುದೇ ಇಲ್ಲ, ಆದರೆ ಇದ್ದಂತೆ ಭಾಸವಾಗಿ ದುಃಖಕ್ಕೆ ಕಾರಣವಾಗಿರ್ತದೆ. ಇಂಥ ಮರೀಚಿಕೆ ಅನ್ನೋ ಸಂಸಾರವೆಂಬ ಮರೀಚಿಕೆ ಶಾಂತವಾಗುತ್ತೆ ಆಗ. ಅರ್ಥ ಆಗ್ತಾಯಿದೆಯಲ್ವಾ? ಈಗ ಸಂಸಾರ ಅನ್ನುವುದು ಭಾರ ಅನ್ನುವುದು ಇಲ್ಲ ಅನ್ನೋದು ಗೊತ್ತಾಗ್ತದೆ ಎಲ್ಲರಿಗೂ. ಚಿತ್ತ ಮಾತ್ರವೆನ್ನುವುದು ಅವಿದ್ಯೆಯೇ ಆದುದರಿಂದ ಚಿತ್ತ ಅನ್ನುವುದು ಕೂಡ ಅವಿದ್ಯೆ.
ಅದು ನಿರಂತರವಾದದ್ದಲ್ಲ, ಶಾಶ್ವತವಾದದ್ದಲ್ಲ. ಆದುದರಿಂದ ಆ ಚಿತ್ತವನ್ನು ಚಿತ್ತದಿಂದಲೇ ಕ್ಷಯ ಮಾಡು. ಆ ಚಿತ್ತವು ಆತ್ಮರೂಪವೇ ಎಂದು ತಿಳಿಯುವುದೇ ಅದರ ಕ್ಷಯವು. ಚಿತ್ತ ಕೂಡ ಬೇರೆ ಅಲ್ಲ, ಅದು ಕೂಡ ಪರಮಾತ್ಮ ಸ್ವರೂಪೇ ಅಂತ ನೀವು ತಿಳಿದ್ರೆ ಹಾಗಾದರೂ ಕ್ಷಯವಾಗಿ ಹೋಗ್ಬಿಡ್ತದೆ, ಅದು ನಾಶವಾಗಿ ಹೋಗ್ಬಿಡ್ತದೆ. ಹಾಗೆ ಇಲ್ಲಿ ಆತ್ಮವಿಲ್ಲವೆಂದರೆ ಅಭಾವವಾಗುವುದು. ಅಭಾವವು ಎಂದಿಗೂ ಪರಮಾತ್ಮ ಪದವಲ್ಲ, ಪರಮಪದವಲ್ಲ ಅಷ್ಟೇ. ಯಾವಾಗ ಚಿತ್ತವು ಪದದಲ್ಲಿ ಒಂದು ಮುಹೂರ್ತವಾದರೂ ನಿರ್ವಾಣವನ್ನು ಎಂದರೆ ಪರಮ ವಿಶ್ರಾಂತಿಯನ್ನು ಹೊಂದಿತೋ ಆಗಲೇ ಆ ಚಿತ್ತವು ಅಲ್ಲಿಯೇ ಪರಿಣಿತವಾಗುವುದು. ಆ ರುಚಿಯನ್ನು ಕಂಡು ಮಿಕ್ಕೆಲ್ಲದರಲ್ಲಿಯೂ ವಿಮುಖವಾಗುವುದು. ಒಂದು ಮುಹೂರ್ತ ಕಾಲ ಪರಮಪದದಲ್ಲಿ ಮನಸ್ಸು ನಿಂತಿದ್ದೇ ಆದರೆ ಆನಂತರ ಹೊರಗೆ ಬಂದ ಚಿತ್ತ ಇನ್ನೇನನ್ನೂ ಬಯಸೋದಿಲ್ಲ. ಆ ಒಂದು ಮುಹೂರ್ತ ಕಾಲ ನಿಲ್ಲಿಸೋದಿದೆಯಲ್ಲ, ಅದೇ ದೊಡ್ಡ ಕಷ್ಟ. ಗಾಯತ್ರಿ ದೇವಿ ಏನು ಹೇಳ್ತಾಳೆ, ಒಂದು ನಿಮಿಷವು ಧ್ಯಾನಿಸಲು ಭವಬಂಧನವ ಕಳಚಿ ನಾ ಬ್ರಹ್ಮಾನಂದ ಪದವಿಯೊಳದ್ದಿ ಬ್ರಹ್ಮಾನಂದ ಶರದಿಯೊಳದ್ದಿ ಮುಳುಗಿಸ್ತೀನಿ ಅಂತ ಗಾಯತ್ರಿ ವಾಗ್ದಾನವನ್ನು ಕೊಡ್ತಾಳೆ ಸಾಧಕರಿಗೆ. ಆ ಒಂದು ನಿಮಿಷ ಮನಸ್ಸನ್ನು ಆ ಪರಮಪದದಲ್ಲಿ ನಿಲ್ಲಿಸ್ಬೇಕಲ್ಲ, ಪ್ರಯತ್ನ ಪಟ್ಟು ನೋಡಿ. ಯಾಕಂದರೆ ಇದು ಸಾಧನೆ ಆದ್ದರಿಂದ ಪ್ರಯತ್ನ ಪಡುವುದು ಎಲ್ಲರಿಗೂ ಉಚಿತವಾದ್ದರಿಂದ ಪ್ರಯತ್ನ ಪಟ್ಟು ನೋಡಿ. ಒಂದು ನಿಮಿಷ ಕಾಲ ಪರಮಪದದಲ್ಲಿ ಮನಸ್ಸನ್ನು ಲಯ ಮಾಡುವುದು, ಮನಸ್ಸನ್ನು ನಿಲ್ಲಿಸುವುದು. ಯಾವ ಥರ? ಯಾವುದೇ ಸಂಕಲ್ಪಗಳಿಗೆ ಎಡ ಕೊಡದೆ ನಿಂತಲ್ಲಿಯೇ ನಿಲ್ಲಬೇಕು ಮನಸ್ಸು. ಹಿಂದೆ ಮುಂದೆ ಯಾವುದೂ ಗೋಚರವಾಗಬಾರ್ದು, ಹೊಳೆಯಬಾರ್ದು. ಮನಸ್ಸಿನಲ್ಲಿ ಯಾವುದೇ ದೃಶ್ಯ ಬರಬಾರ್ದು, ಯಾವುದೇ ರೂಪ ಬರಬಾರ್ದು, ಯಾವುದೇ ನಾಮ ಬರಬಾರ್ದು, ಯಾವುದೇ ಸಮಯ ಕಾಲ ಬರಬಾರ್ದು, ಕ್ರಿಯೆ ಬರಬಾರ್ದು, ಏನೂ ಬರಬಾರ್ದು. ಆ ಏನೂ ಇಲ್ಲದ ಶೂನ್ಯ ಸ್ಥಿತಿಯಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನೋಡಬೇಕು. ಈ ಅಭ್ಯಾಸವನ್ನು ಮಾಡಿದ್ದೇ ಆದರೆ ಗೊತ್ತಾಗುತ್ತೆ ಒಂದು ನಿಮಿಷ ಮನಸ್ಸು ನಿಲ್ಲಿಸೋದು ಎಷ್ಟು ಕಷ್ಟ ಅಂತ. ಆ ಒಂದು ನಿಮಿಷ ಮನಸ್ಸನ್ನು ನಿಲ್ಲಿಸಿದ್ದೇ ಆದರೆ ನಮಗೆ ಪರಮಪದ ಪ್ರಾಪ್ತಿಯಾಗುತ್ತೆ. ಇದನ್ನು ಸಾಧಕರಾದಂಥ ಯೋಗಿಗಳೇನು ಮಾಡ್ತಾರೆ, ನಿರಂತರವಾಗಿ ನಿಲ್ಲಿಸ್ತಾರೆ. ಅಲ್ಲಿ ಏನಾದರೂ ಕೆಲಸ ಇತ್ತು, ಲೋಕ ಕಲ್ಯಾಣ ಕಾರ್ಯ ಇತ್ತು ಅಂತ ಹೇಳಿದಾಗ ಅವರು ಮನಸ್ಸನ್ನು ಹರಿಯಬಿಟ್ಟು ಲೋಕ ಕಾರ್ಯವನ್ನು ಮಾಡಿ, ಆ ಕಲ್ಯಾಣ ಕಾರ್ಯವನ್ನು ಮಾಡಿ ಮತ್ತೆ ಹೋಗಿ ಮನಸ್ಸನ್ನು ನಿಲ್ಲಿಸ್ಬಿಡ್ತಾರೆ. ಇದನ್ನೇ ಇಲ್ಲಿ ಹೇಳ್ತಾ ಇರೋದು, ಒಂದು ಮುಹೂರ್ತ ಕಾಲ ನಿಲ್ಲಿಸಿದರೆ ಸಾಕು, ಮತ್ತೆ ಚಿತ್ತ ಅಲ್ಲಿಂದ ವಾಪಸ್ ಬರೋದಿಲ್ಲ, ಬಂದು ಲೋಕ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ. ಆದ್ದರಿಂದ ಇಂಥ ಕಾರ್ಯವನ್ನು ಮಾಡಬೇಕು, ಈ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು. ಮತ್ತೆ ಮುಂದುವರೆದು ಹೇಳ್ತಾರೆ ಗುರುಗಳು, ಚಿತ್ತವು ಸಾಂಖ್ಯದಿಂದಲಾಗಲಿ ಅಂದರೆ ಜ್ಞಾನ ಮಾರ್ಗದಿಂದಲೇ ಆಗಲಿ ಯೋಗದಿಂದಾಗಲಿ ವಿಶ್ರಾಂತಿಯನ್ನು ಪಡೆದುದೇ ಆದರೆ ಒಂದು ಕ್ಷಣಕಾಲ ಸತ್ವತೆಯನ್ನು ಅನುಭವಿಸಿದರೆ ಮತ್ತೆ ಈ ಲೋಕದಲ್ಲಿ ಹುಟ್ಟುವುದಿಲ್ಲ. ಒಂದು ಕ್ಷಣಕಾಲ ಅನುಭವಿಸಿದರೆ ಸಾಕು. ಅದನ್ನೇ ಹೇಳ್ತಾ ಇರೋದು. ಜ್ಞಾನ ಮಾರ್ಗದಿಂದಲಾದರೂ ತಿಳಿ, ಯೋಗ ಮಾರ್ಗದಿಂದಲಾದರೂ ತಿಳಿ, ಒಟ್ಟಾಗಿ ನೀನೇನು ಮಾಡಬೇಕು, ಪರಮಪದವನ್ನು ಅನುಭವಿಸಬೇಕು. ಒಂದು ನಿಮಿಷ ಕಾಲವಾದರೂ ಪರಮಪದವನ್ನು ಅನುಭವಿಸಬೇಕು. ಚಿತ್ತದ ಅಲುಗಾಟವನ್ನು ನಿಲ್ಲಿಸಿ ಬಿಡಬೇಕು. ಆ ಪರಮ ಶಾಂತಿ ಸುಖದಲ್ಲಿ ನೆಲೆಗೊಂಡು ಬಿಡಬೇಕು. ಆಗ ಮಾತ್ರ ಅದು ಮತ್ತೆ ಈ ಹುಟ್ಟು ಸಾವುಗಳ ಲೋಕದಲ್ಲಿ ಅದು ಜನ್ಮ ತಾಳೋದಿಲ್ಲ. ಮನಸ್ಸು ಅಂತಕ್ಕಂಥದ್ದು ಲಯವಾಗಿ ಹೋಗುತ್ತೆ. ಜನನ ಮರಣ ಚಕ್ರದಿಂದ ಜೀವಿಯು ಬಿಡುಗಡೆಯನ್ನು ಹೊಂದುತ್ತಾನೆ. ಮನಸ್ಸು ಅವಿದ್ಯೆಯನ್ನು ಬಿಡುವುದೇ ಸತ್ವತೆ ಎನ್ನಿಸಿಕೊಳ್ಳುವುದು. ಅದು ಸಂಸಾರ ಬೀಜವನ್ನು ಸುಟ್ಟ ಅವಸ್ಥೆಯು. ಅದು ಮತ್ತೆ ಅಂತರವನ್ನು ಎಂದರೆ ಬ್ರಹ್ಮಭಾವ ವಿಚ್ಛೇದವನ್ನು ಕೂಡುವುದಿಲ್ಲ. ಯಾವಾಗ ಸುಟ್ಟಂಥ ಬೀಜ ಹುಟ್ಟಾಕಿದ್ರೆ ಮೊಳಕೆ ಹೊಡೆಯೋದಿಲ್ವೋ ಆ ರೀತಿಯಲ್ಲಿ ಈ ಅವಿದ್ಯೆಯನ್ನು ಕಳೆದುಕೊಂಡಂಥ ಮನಸ್ಸು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಅವಿದ್ಯೆಯನ್ನು ಕಳೆಯೋದೇ ಬೇಕಾಗಿರೋದು ಈಗ. ಅದಕ್ಕಾಗಿ ಇಷ್ಟೊಂದು ಕಷ್ಟಕರವಾದ ಸಾಧನೆಯನ್ನು ಮಾಡಬೇಕು. ಯಾವನಾದರೂ ಒಬ್ಬನು ಅವಿದ್ಯೆಯನ್ನು ಕಳೆದುಕೊಂಡು ಸತ್ವಸ್ಥನಾಗಿ ಶಾಂತವಾಸನನಾದರೆ ಅಜ್ಞರ ದೃಷ್ಟಿಯಿಂದ ಶೂನ್ಯದಂತಿರುವ, ಬ್ರಹ್ಮಾನುಭವ ಮಾಡಿದವರ ದೃಷ್ಟಿಯಿಂದ ಪರಂಜ್ಯೋತಿಯಾಗಿರುವ ಬ್ರಹ್ಮದ ದರ್ಶನ ಮಾಡಿ ಪರಮ ಶಾಂತವಾಗುವನು. ಅಜ್ಞರ ದೃಷ್ಟಿಯಿಂದ ಶೂನ್ಯದಂತೆ ಕಾಣ್ತಾ ಇರ್ತದೆ ಪರಮಪದ. ಅದೇ ಬ್ರಹ್ಮಾನುಭವ ಮಾಡಿದವರ ದೃಷ್ಟಿಯಿಂದ ಪರಂಜ್ಯೋತಿಯಾಗಿ ಕಾಣ್ತಾ ಇರ್ತದೆ. ಯಾವುದು? ಪರಮಪದ. ಈ ಒಂದು ಪರಂಜ್ಯೋತಿಯಾಗಿರುವ ಬ್ರಹ್ಮದ ದರ್ಶನವನ್ನು ಮಾಡಿ ಸಾಧಕನಾದಂಥವನು ಏನು ಮಾಡ್ತಾನೆ, ಅವಿದ್ಯೆಯನ್ನು ಕಳೆದುಕೊಂಡಂಥ ಸಾಧಕನು ಬ್ರಹ್ಮ ದರ್ಶನವನ್ನು ಮಾಡಿ ಪರಮಶಾಂತನಾಗುವನು. ಬರೀ ಶಾಂತಿ ಹೊಂದಿದ್ರೆ ಅಷ್ಟೊಂದು ಲಾಭ, ಇನ್ನು ಪರಮಶಾಂತಿ ಹೊಂದಿದ್ರೆ ಕೇಳಬೇಕಾ? ಆ ಪರಮಶಾಂತಿಯನ್ನು ಹೊಂದ್ತಾನೆ. ಎಲೆ ಪುಣ್ಯವಂತನಾದ ರಾಮನೇ, ವಸಿಷ್ಠರು ಹೇಳ್ತಾ ಇರೋದು, ಎಲೆ ಪುಣ್ಯವಂತನಾದ ರಾಮನೇ, ಜೀವಾತ್ಮನ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಭ್ರಾಂತಿ ದರ್ಶನ ಪದಗಳನ್ನು ಕಳೆದುಕೊಂಡು
ಇವು ಭ್ರಾಂತಿ ದರ್ಶನ ಪದಗಳು. ಯಾವುವು? ಜಾಗೃತ, ಸ್ವಪ್ನ, ಸುಷುಪ್ತಿ. ಯಾಕೆ? ಮೂರೂ ಕೂಡ ಇಲ್ಲದ ಅವಸ್ಥೆಗಳು, ಇದ್ದಂತೆ ಕಾಣ್ತಾ ಇರುವ ಅವಸ್ಥೆಗಳು. ಭ್ರಾಂತಿಯಿಂದ ಮೂರು ನಡೀತಾ ಇದೆ. ಕಳೆದುಕೊಂಡು ಮನಸ್ತ್ವವನ್ನು ನೀಗಿಕೊಂಡ ಅವಸ್ಥೆಯು ಯಾವುದೋ ಅದೇ ಬ್ರಹ್ಮಜ್ಞರಿಂದ ಸತ್ವವೆಂದು ಕರೆಯಿಸಿಕೊಳ್ಳುವುದು. ಸತ್ವ ಅಂದ್ರೇನು? ಸತ್ವ ಅಂದ್ರೇನು? ಸತ್ವ ಅಂದ್ರೇನು ಅಂದರೆ ಸತ್ವ ಅಂದ್ರೇನು ಅಂದರೆ ಜಾಗೃತ್, ಸ್ವಪ್ನ, ಸುಷುಪ್ತಿಯನ್ನು ಕಳೆದುಕೊಂಡು ಬ್ರಹ್ಮಜ್ಞದ ಸ್ಥಿತಿಯಲ್ಲಿ ಇರ್ತದಲ್ಲ, ಅದು ಈ ಮನಸ್ತ್ವವನ್ನು ನೀಗಿಕೊಂಡ ಅವಸ್ಥೆ ಯಾವುದಿದೆಯಲ್ಲ ಅದನ್ನು ಸತ್ವ ಅಂತ ಕರೆದರು ಇಲ್ಲಿ. ಅಂತಹ ಅವಸ್ಥೆಯನ್ನು ಪಡೆದವನು ಮತ್ತೆ ಭಾಗ ವಿಭಾಗದ ದ್ವೈತದಿಂದ ಮಲಿನವಾಗಿರುವ ಸಂಸಾರ ಪದವನ್ನು ಹೊಂದುವುದಿಲ್ಲ. ತಾಮ್ರವು ಒಂದು ಸಲ ಚಿನ್ನವಾಗಿ ಹೋದ ಮೇಲೆ ಮತ್ತೆ ತಾಮ್ರವಾಗುವುದು ಉಂಟೇನು ಅಂತ ಇಲ್ಲಿ ವಾಲ್ಮೀಕಿ ವಶಿಷ್ಠರು ಶ್ರೀರಾಮಚಂದ್ರನಿಗೆ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರವನ್ನು ರಾಮನಿಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ರಾಮನು ಕೂಡ ಆಲಿಸ್ತಾ ಇರ್ತಾನೆ. ಇಡೀ ಸಭಾಮಂಟಪವೇ ಕೇಳಿಸ್ತಾ ಇರ್ತದೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.